ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು. ಮೃತಪಟ್ಟ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದ್ದನ್ನ ಡ್ರಾ ಮಾಡಿದ್ರೆ ಕಠಿಣ ಕ್ರಮ ಎಂದು ಗ್ಯಾರಂಟಿ ಸಮಿತಿಯಿಂದ ಎಚ್ಚರಿಕೆ. ಬಾಕಿ ಕಂತು ಬಿಡುಗಡೆ ಮಾಡಿದ ಸರ್ಕಾರ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಪಡೆದುಕೊಳ್ಳಲು ಈ ನಿಯಮ ಕಡ್ಡಾಯ. ದಾಖಲೆಗಳನ್ನ ರೆಡಿ ಮಾಡಿಟ್ಟುಕೊಳ್ಳಿ. ಹೇಗೆ ಅರ್ಜಿ ಸಲ್ಲಿಕೆ ಮಾಡಬೇಕು, ಎಲ್ಲಿ ಭೇಟಿಯಾಗಬೇಕು, ಆ ಬಗ್ಗೆಯೂ ಕೂಡ ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ರೈತರು, ಬಡವರು ಹಾಗೂ ಹೈನುಗಾರರ ಸಂಕಷ್ಟಕ್ಕೆ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಎಂದು ಬಿವಾ ವಿಜೇಂದ್ರ ಅವರು ಕಿಡಿಕಾರಿದ್ದು ರೈತರ ಸಾಲವನ್ನ ಮನ್ನಾ ಮಾಡುವಂತೆ ಆಗ್ರಹಿಸಿದ್ದಾರೆ. ಮತ್ತೊಂದೆಡೆಯಲ್ಲಿ ವಾಹನ ಮಾಲೀಕರಿಗೆ ಶಾಕ್ ಕೊಟ್ಟ ಸರ್ಕಾರ. ಉಚಿತ ಪಾರ್ಕಿಂಗ್ ಬ್ರೇಕ್, ಗಂಟೆಗಳ ಲೆಕ್ಕದಲ್ಲೇ ಇನ್ನು ಮುಂದೆ ಶುಲ್ಕ ಕಟ್ಟಬೇಕು. ಮನಸ್ಸಿಗೆ ಬಂದ ಹಾಗೆ ಕಾರು ಪಾರ್ಕ್ ಮಾಡಿದ್ರೆ ಸೀಜ್ ಆಗುವುದು ಗ್ಯಾರಂಟಿ. ಮತ್ತೊಂದೆಡೆಯಲ್ಲಿ ರಾಜ್ಯಾದ್ಯಂತ 15,000 ಶಿಕ್ಷಕರ ನೇಮಕಾತಿಗೆ ಗ್ರೀನ್ ಸಿಗ್ನಲ್. 4 ಜಿಲ್ಲೆಗಳಲ್ಲಿ ಅಧಿಕ ನೇಮಕಾತಿಯಂತೆ ನಿಮ್ಮ ಊರಿನ ಹೆಸರು ಕೂಡ ಇದೆಯಾ, ಅದು ಕೂಡ ನೋಡೋಣ. ಮತ್ತೊಂದೆಡೆಯಲ್ಲಿ ರಾಜ್ಯಾದ್ಯಂತ ಪಾನ್ ಮಸಾಲಾ, ಗುಟ್ಕಾ ಸಂಪೂರ್ಣ ನಿಷೇಧ. ನಿಯಮ ಮೀರಿದ್ರೆ ಕಠಿಣ ಕ್ರಮ ಎಂದು ಆದೇಶ ಹೊರಡಿಸಲಾಗಿದ್ದು, ಈ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಎಲ್ಲರಿಗೂ ಉಚಿತ ಎಂಬ ಘೋಷಣೆಯೊಂದಿಗೆ ಜಾರಿಗೆ ಬಂದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಹರರ ಜೊತೆಗೆ ಹನರರ ಪಾಲಾಗಿದ್ದು ಕೂಡ ನಾವು ನೋಡಿದ್ದೇವೆ. ಹೌದು ಸ್ನೇಹಿತರೆ, ಇತ್ತೀಚೆಗಂತೂ ಗೃಹಲಕ್ಷ್ಮಿ ಯೋಜನೆ ಹಣ ದುರ್ಬಳಕೆ ಆಗುತ್ತಿರುವ ಬಗ್ಗೆ ಮಾಹಿತಿಗಳು ಭಾರಿ ಸದ್ದು ಮಾಡಿವೆ. ಮೃತಪಟ್ಟವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತಿದ್ದು ಆ ಒಂದು ಹಣವನ್ನ ಆಯಾ ಕುಟುಂಬಸ್ಥರು ATM ಮೂಲಕ ಡ್ರಾ ಮಾಡಿಕೊಳ್ತಿದ್ದಾರೆ. ಹೌದು, ಇಲ್ಲಿಯವರೆಗೆ ಸುಮಾರು 1.95 ಲಕ್ಷಕ್ಕೂ ಅಧಿಕ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಮೃತಪಟ್ಟಿದ್ದು ಅವರ ಬ್ಯಾಂಕ್ ಖಾತೆಗೆ ಏನಿಲ್ಲವೆಂದರೂ 120 ಕೋಟಿಗೂ ಅಧಿಕ ಹಣ ವರ್ಗಾವಣೆಯಾಗಿದೆ ಎಂದು ವರದಿಯಾಗಿದೆ. ಈಗ ಅದರಂತೆ ಸರ್ಕಾರ ಆ ಒಂದು ಹಣವನ್ನ ವಾಪಸ್ ಪಡೆದುಕೊಳ್ಳುವ ಪ್ರಕ್ರಿಯೆಗೆ ಕೈ ಹಾಕಿದೆ. ಹೌದು ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆಯೊಂದರಲ್ಲಿ ನೋಡುವುದಾದ್ರೆ 9,247 ಮಹಿಳೆಯರು ಮೃತಪಟ್ಟಿದ್ದು ಅವರ ಬ್ಯಾಂಕ್ ಖಾತೆಗೆ ಸುಮಾರು 3,79 ಲಕ್ಷ ಹಣ ವರ್ಗಾವಣೆಯಾಗಿದ್ದು ಸದ್ಯ ಇದುವರೆಗೆ 63 ಲಕ್ಷ ಮಾತ್ರ ವಸೂಲಿ ಮಾಡಿಕೊಳ್ಳಲಾಗಿದೆ ಎಂದು ಶಿವಮೊಗ್ಗದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವರದಿ ಬಿಡುಗಡೆ ಮಾಡಿದ್ದಾರೆ. ಹೌದು, ಮೃತಪಟ್ಟ 9,247 ಮಹಿಳೆಯರ ಪೈಕಿ ಸುಮಾರು 3,600 ಮಹಿಳೆಯರಿಗೆ ಜಮಾ ಆಗಿದ್ದಂತಹ ಹಣವನ್ನು ಸಂಬಂಧಿಕರು ಡ್ರಾ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಅಂದಹಾಗೆ ಸ್ನೇಹಿತರೆ, ಮರಣ ಹೊಂದಿರುವವರ ದಾಖಲೆ ತಡವಾಗಿ ಇಲಾಖೆಗೆ ಸಿಗುತ್ತಿರುವುದರಿಂದಲೇ ಮಾಸಿಕ 2,000 ಹಣ ಜಮಾ ಆಗುತ್ತಲೇ ಬಂದಿದೆ. ಇದುವರೆಗೆ 120 ಕೋಟಿಗೂ ಅಧಿಕ ಹಣ ಮೃತರ ಖಾತೆಗೆ ಜಮಾ ಆಗಿದೆ. ಹರರಿಗೆ ಜಮಾ ಆಗಬೇಕಾಗಿದ್ದಂತಹ ಹಣ ಮೃತರ ಖಾತೆಗೆ ಹೋಗಿದ್ದು ಸದ್ಯ ಸರ್ಕಾರ ಈ ಒಂದು ದುರ್ಬಳಕೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಹೌದು, ಅಂದಹಾಗೆ ಸ್ನೇಹಿತರೆ, ಸರ್ಕಾರಕ್ಕೆ ಇದೀಗ ಈ ಒಂದು ಹಣ ಮರಳಿ ಪಡೆಯುವುದು ಕೂಡ ದೊಡ್ಡ ಸವಾಲಾಗಿದೆ. ಯಾಕಂದ್ರೆ ಮೃತಪಟ್ಟವರ ಖಾತೆಗೆ ಜಮಾ ಆಗಿರುವ ಹಣವನ್ನು ವಾಪಸ್ ಪಡೆಯಲು ಸರ್ಕಾರ ಮುಂದಾಗಿದ್ರೂ ಇದಕ್ಕೆ ಸ್ಪಷ್ಟವಾದ ನಿಯಮಗಳು ಜಾರಿಗೆ ಮಾಡಿಲ್ಲ. ಹೌದು, ಕೆಲವೊಮ್ಮೆ ಅಧಿಕಾರಿಗಳು ಫಲಾನುಭವಿಗಳ ಮನೆಗೆ ಹೋಗಿ ಹಣ ವಸೂಲಿ ಮಾಡುವ ಪ್ರಕ್ರಿಯೆ ವೇಳೆ ಸಾಕಷ್ಟು ಅಡೆತಡೆಗಳು ಬರುತ್ತಿವೆ. ಬ್ಯಾಂಕ್ ಖಾತೆಯನ್ನು ಫ್ರೀಸ್ ಮಾಡಬೇಕಂದ್ರೆ ತಾಂತ್ರಿಕ ಸಮಸ್ಯೆ ಸೇರಿದಂತೆ ಇತರೆ ಒಂದು ದೋಷಗಳು ಆಗುತ್ತಿದ್ದು ಹೀಗೆ ಸರ್ಕಾರಕ್ಕೆ ಹಣವನ್ನು ವಾಪಸ್ ಪಡೆದುಕೊಳ್ಳುವುದು ದೊಡ್ಡ ಸವಾಲಾಗಿದೆ. ಅದಕ್ಕಾಗಿಯೇ ಸರ್ಕಾರ ಇದೀಗ ಒಂದು ಹೊಸ ರೂಲ್ಸ್ ಜಾರಿಗೆ ಮಾಡ್ತಾ ಇದೆ. ಹೌದು, ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ರೆಡ್ಡಿ ಶ್ರೀನಿವಾಸ್ ಅವರು ವಿಡಿಯೋ ಒಂದು ಬಿಡುಗಡೆ ಮಾಡಿದ್ದು, ಇನ್ನು ಮುಂದೆ ಮೃತಪಟ್ಟವರ ಬ್ಯಾಂಕ್ ಖಾತೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಡ್ರಾ ಮಾಡಿದರೆ ಅಂತವರ ವಿರುದ್ಧ ಕೇಸ್ ದಾಖಲು ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಮೃತಪಟ್ಟವರ ಬ್ಯಾಂಕ್ ಖಾತೆಯಿಂದ ಹಣ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡುವುದು ಅಥವಾ ATM ಮೂಲಕ ಡ್ರಾ ಮಾಡಿಕೊಳ್ಳುವುದು ಕಾನೂನು ಬಾಹಿರ. ಅಂತವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವ ಬಗ್ಗೆ ನೋಡುವುದಾದರೆ ಸರ್ಕಾರ ಇತ್ತೀಚೆಗೆ 32ನೇ ಕಂತನ್ನ ಬಿಡುಗಡೆ ಮಾಡಿದೆ. ಹೌದು, ಜೂನ್ ತಿಂಗಳ 32ನೇ ಕಂತನ್ನು ಆಗಸ್ಟ್ ತಿಂಗಳ ಪ್ರಾರಂಭದಲ್ಲೇ ಬಿಡುಗಡೆ ಮಾಡಿದ್ದು ಹಂತ ಹಂತವಾಗಿ ಈ ಒಂದು ಹಣ ಜಮಾ ಆಗಲಿದೆ. ಆದರೆ ಸ್ನೇಹಿತರೆ, ಮೊದಲೇ ಹೇಳಿದಂತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ದುರ್ಬಳಕೆ ಆಗುತ್ತಿದ್ದು ಹಾಗಾಗಿ ಶೀಘ್ರವೇ ಫಲಾನುಭವಿಗಳು ಮತ್ತೊಮ್ಮೆ ಮರು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಹೌದು, ಬಯೋಮೆಟ್ರಿಕ್ ನೀಡುವ ಮೂಲಕ ಈ ಒಂದು ಮರು ಪ್ರಕ್ರಿಯೆಗೆ ನೀವು ಒಳಗಾಗಬೇಕು ಸ್ನೇಹಿತರೆ. ಬೆಂಗಳೂರು ನಿವಾಸಿಗಳಾಗಿದ್ದರೆ ಬೆಂಗಳೂರು 1 ಕೇಂದ್ರಕ್ಕೆ ಭೇಟಿ ಕೊಡಬಹುದು. ಇತರೆ ಜಿಲ್ಲೆಯವರಾಗಿದ್ದರೆ ಜಿಲ್ಲಾ 1 ಕೇಂದ್ರ, ಕರ್ನಾಟಕ 1 ಅಥವಾ ಗ್ರಾಮ 1 ಕೇಂದ್ರಕ್ಕೆ ಭೇಟಿ ಕೊಟ್ಟು ಮರು ಅರ್ಜಿ ಸಲ್ಲಿಕೆ ಮಾಡಬಹುದು. ರಾಜ್ಯಾದ್ಯಂತ ಸುಮಾರು 15,000ಕ್ಕೂ ಅಧಿಕೃತ ಕೇಂದ್ರಗಳಿದ್ದು ಯಾವುದಾದರೂ ಒಂದು ಕೇಂದ್ರಕ್ಕೆ ಭೇಟಿ ಕೊಟ್ಟು ಅರ್ಜಿಯನ್ನು ನೀವು ಸಲ್ಲಿಕೆ ಮಾಡಲೇಬೇಕು ಸ್ನೇಹಿತರೆ. ಇನ್ನು ಈ ಒಂದು ಮರು ಅರ್ಜಿ ಸಲ್ಲಿಕೆ ಮಾಡುವ ವೇಳೆ ಯಜಮಾನಿಯರ ಒಂದು ಆಧಾರ್ ಕಾರ್ಡ್ ಸಂಖ್ಯೆ ಜೊತೆಗೆ ಯಜಮಾನನ ಆಧಾರ್ ಕಾರ್ಡ್ ಮಾಹಿತಿ ಕೂಡ ಕೊಡಬೇಕಾಗುತ್ತೆ. ಮನೆ ಯಜಮಾನಿಯ ಬ್ಯಾಂಕ್ ಖಾತೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೂ APL ಮತ್ತು BPL ಕಾರ್ಡ್ನ ದಾಖಲೆಗಳು ಕೂಡ ನೀವು ಕೊಡಬೇಕಾಗುತ್ತೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇದೆಯಾ? ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೂ ಹೋಗೋಣ.
ಸಂಕಷ್ಟದಲ್ಲಿರುವ ರೈತರ ಸಾಲವನ್ನ ಮನ್ನಾ ಮಾಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಬಿ.ವೈ. ವಿಜಯೇಂದ್ರ ಅವರು ಆಗ್ರಹಿಸಿದ್ದಾರೆ. ಹೌದು, ಈ ಒಂದು ಹಿಂದೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಾಲ ಮನ್ನಾ ಮಾಡುವುದು ಅಷ್ಟೊಂದು ಸುಲಭವಾದ ಕೆಲಸವಲ್ಲ, ಆದರೂ ಕೂಡ ತಳಮಟ್ಟದಿಂದ ಮಾಹಿತಿ ಪಡೆದುಕೊಂಡು ಯಾವ ಸಾಲ, ಎಷ್ಟು ಸಾಲ ಎಲ್ಲವನ್ನೂ ಕೂಡ ನೋಡಿ ಸಾಲ ಮನ್ನಾ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಭರವಸೆ ಕೊಟ್ಟಿದ್ರು. ಈಗ ಅದರಂತೆ ಸಾಲವನ್ನ ಮನ್ನಾ ಮಾಡಬೇಕು ಎಂದು ಕೋಲಾರ ಜಿಲ್ಲೆಯಲ್ಲಿ ಬಿ.ವೈ. ವಿಜಯೇಂದ್ರ ಅವರು ಆಗ್ರಹ ಮಾಡಿದ್ದಾರೆ. ರಾಜ್ಯಾದ್ಯಂತ ಮಳೆಯ ಕೊರತೆಯಿಂದ ತೀವ್ರ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವು ಜಿಲ್ಲೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರು ಬಿತ್ತನೆ ಮಾಡಿದ್ರೂ ಕೈಗೆ ಬೆಳೆ ಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟೊಮ್ಯಾಟೊ, ಮಾವು ಸೇರಿದಂತೆ ರೈತರು ಬೆಳೆದ ಹಲವು ಬೆಳೆಗಳು ನಷ್ಟವಾಗಿದ್ದು, ಇಂತಹ ಸಂದರ್ಭದಲ್ಲಿ ರೈತರ ನೆರವಿಗೆ ಧಾವಿಸಬೇಕಾದಂತ ಕಾಂಗ್ರೆಸ್ ಸರ್ಕಾರ ಬದಲಿಗೆ ರೈತರ ಸಮಸ್ಯೆಗಳನ್ನೇ ನಿರ್ಲಕ್ಷಿಸುತ್ತಿದೆ ಎಂದು ಬಿ.ವೈ. ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಬರದ ಪರಿಸ್ಥಿತಿ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ಕೂಡಲೇ ರೈತರಿಗೆ ತಕ್ಷಣ ಪರಿಹಾರ ಜೊತೆಗೆ ಅಗತ್ಯ ನೆರವು ನೀಡಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ನೆರವು ಕೇಳುವುದಕ್ಕೂ ಮುನ್ನ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿ ನಿಭಾಯಿಸಲಿ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ರೈತರು ಬೆಳೆ ಇಲ್ಲದೆ ಸಂಕಷ್ಟದಲ್ಲಿದ್ದು ಸಾಲದ ಹೊರೆ ಹೆಚ್ಚಾಗಿದೆ. ಇಂತಹ ಸಮಯದಲ್ಲಿ ರೈತರ ಸಾಲ ಮನ್ನಾ ಸೇರಿದಂತೆ ಅಗತ್ಯ ಕ್ರಮ ಸರ್ಕಾರ ತೆಗೆದುಕೊಳ್ಳಬೇಕು. ಆದರೆ ಇದುವರೆಗೆ ಯಾವುದೇ ನಿರ್ಧಾರ ಮಾಡಿಲ್ಲ. ಕಾಂಗ್ರೆಸ್ನ ಸಚಿವರು, ಶಾಸಕರು ದೆಹಲಿ ಪ್ರವಾಸ ರಾಜಕೀಯ ಚಟುವಟಿಕೆಗಳಿಗೆ ನೀಡುವ ಸಮಯವನ್ನು ರೈತರ ಸಂಕಷ್ಟ ಪರಿಹಾರಕ್ಕೆ ನೀಡಬೇಕಾಗಿತ್ತು ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ. ನೀವು ಕೂಡ ಬೆಳೆ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದರೆ ಕಮೆಂಟ್ ನಲ್ಲಿ ಸಾಲ ಮನ್ನಾ ಎಂದು ಕಮೆಂಟ್ ಮಾಡಿ. ಬನ್ನಿ ಮತ್ತೊಂದು ಮಾಹಿತಿಗೂ ಹೋಗೋಣ. ಬೆಂಗಳೂರಿನ ವಾಹನ ಮಾಲೀಕರಿಗೆ ಶಾಕಿಂಗ್ ಸುದ್ದಿ. ಇನ್ನು ಮುಂದೆ ಉಚಿತ ಪಾರ್ಕಿಂಗ್ ಇರೋದಿಲ್ಲ. ಗಂಟೆಗಳ ಲೆಕ್ಕದಲ್ಲೇ ನೀವು ಶುಲ್ಕವನ್ನು ಕಟ್ಟಬೇಕು. ಹೌದು, ರಾಜಧಾನಿಯ ರಸ್ತೆಗಳಲ್ಲಿ ಮನಸೋ ಇಚ್ಛೆ ವಾಹನ ನಿಲ್ಲಿಸುವ ಚಟಕ್ಕೆ ಬ್ರೇಕ್ ಹಾಕಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಒಂದು ಹೊಸ ನಿಯಮ ಜಾರಿಗೆ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸಲು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಶಿಸ್ತುಬದ್ಧಗೊಳಿಸಲು ರಾಜ್ಯ ಸರ್ಕಾರ ಹೊಸ ಪಾರ್ಕಿಂಗ್ ನಿಯಮವನ್ನು ಬಿಡುಗಡೆ ಮಾಡಿದೆ. ಹೌದು ಗೆಳೆಯರೆ, ಇನ್ನು ಮುಂದೆ ಬೆಂಗಳೂರಲ್ಲಿ ಉಚಿತ ಪಾರ್ಕಿಂಗ್ ವ್ಯವಸ್ಥೆ ಸಂಪೂರ್ಣವಾಗಿ ಬಂದ್ ಆಗಿ ನೀವು ರಸ್ತೆಗೆ ಆಧಾರಿತ ಶುಲ್ಕವನ್ನು ಪಾವತಿ ಮಾಡಬೇಕು. ಹೌದು, ಎ ವರ್ಗದ ರಸ್ತೆಗಳು, ಬಿ ವರ್ಗದ ರಸ್ತೆಗಳು ಮತ್ತು ಸಿ ವರ್ಗದ ರಸ್ತೆ ಎಂದು ವಿಂಗಡಿಸಲಾಗಿದ್ದು, ಆಯಾ ರಸ್ತೆಗೆ ತಕ್ಕಂತೆ ನೀವು ವಾಹನದ ಒಂದು ಪಾರ್ಕಿಂಗ್ ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಎ ವರ್ಗದ ರಸ್ತೆಗಳಿಗೆ ದ್ವಿಚಕ್ರ ವಾಹನವಿದ್ರೆ 40 ರೂಪಾಯಿ, ಲಘು ವಾಹನಗಳಿದ್ರೆ ಅಂದ್ರೆ ಕಾರು ಸೇರಿದಂತೆ ಇತರೆ ವಾಹನವಿದ್ರೆ 80 ರೂಪಾಯಿ. ಬಿ ವರ್ಗದ ರಸ್ತೆಯಾಗಿದ್ದರೆ ದ್ವಿಚಕ್ರ ವಾಹನಗಳಿಗೆ 30 ರೂಪಾಯಿ, ಲಘು ವಾಹನಗಳಿಗೆ 60 ರೂಪಾಯಿ. ಇನ್ನು ಕೊನೆಯದಾಗಿ ಸಿ ವರ್ಗದ ರಸ್ತೆಗಳಾಗಿದ್ದರೆ ದ್ವಿಚಕ್ರ ವಾಹನಗಳಿಗೆ 20 ರೂಪಾಯಿ, ಕಾರು ಸೇರಿದಂತೆ ಲಘು ವಾಹನಗಳಿಗೆ 40 ರೂಪಾಯಿ ಸ್ನೇಹಿತರೆ. ಆದರೆ ಇಲ್ಲಿ ಒಂದು ಶಾಕಿಂಗ್ ಮಾಹಿತಿ ಏನಂದ್ರೆ, ಮನೆಗಳನ್ನ ಬಾಡಿಗೆ ಕೊಟ್ಟಿರೋರಿಗೆ ಶಾಕಿಂಗ್ ಸುದ್ದಿ. ಹೌದು, ಮನೆ ಮಾಲೀಕರಿಗೆ ಒಂದು ದೊಡ್ಡ ಹೊಣೆಗಾರಿಕೆ ಕೊಡಲಾಗಿದೆ. ಬಾಡಿಗೆದಾರರಿಗೆ ಪಾರ್ಕಿಂಗ್ ಜಾಗ ಒದಗಿಸುವುದು ಮನೆ ಮಾಲೀಕರ ಕರ್ತವ್ಯ. ಒಂದೊಮ್ಮೆ ಬಾಡಿಗೆದಾರರು ರಸ್ತೆ ಬದಿ ಅಥವಾ ಮನೆ ಮುಂದೆ ಹೇಗಾದರೂ ವಾಹನ ನಿಲ್ಲಿಸಿದ್ರೆ ಅದರ ದಂಡವನ್ನ ಮನೆ ಮಾಲೀಕರೇ ಹೊರಬೇಕಾಗುತ್ತೆ ಎನ್ನುವ ನಿಯಮ ಜಾರಿಗೆ ಮಾಡಲಾಗಿದೆ. ಹೌದು, ಬಾಡಿಗೆದಾರರ ಬದಲಿಗೆ ಮನೆ ಮಾಲೀಕರೇ ಹೊಣೆಗಾರರಾಗುತ್ತಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ. ಮತ್ತು ಇದರ ಜೊತೆಗೆ ಸ್ನೇಹಿತರೆ, ಕೆಲವು ಜಾಗದಲ್ಲಿ ಇನ್ನು ಮುಂದೆ ಪಾರ್ಕಿಂಗು ಸಂಪೂರ್ಣ ನಿಷೇಧ ಮಾಡಲಾಗಿದೆ. ಮೆಟ್ರೋ ಸೇರಿದಂತೆ ಪ್ರಮುಖ ಬಸ್ ನಿಲ್ದಾಣಗಳ ಸುತ್ತಮುತ್ತಲ ಪ್ರದೇಶದಲ್ಲಿ ಇನ್ನು ಮುಂದೆ ಪಾರ್ಕಿಂಗ್ ಮಾಡುವಂತಿಲ್ಲ. ಟ್ರಾಫಿಕ್ ಸಿಗ್ನಲ್ ಇಂದ 50 ಮೀಟರ್ ವ್ಯಾಪ್ತಿಯೊಳಗೂ ಕೂಡ ಎಲ್ಲೂ ಕೂಡ ವಾಹನವನ್ನು ನಿಲ್ಲಿಸುವಂತಿಲ್ಲ ಎಂದು ಹೇಳಲಾಗಿದೆ ಸ್ನೇಹಿತರೆ. ಈ ಒಂದು ಹೊಸ ನಿಯಮದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಮತ್ತೊಂದು ಮಾಹಿತಿಗೂ ಹೋಗೋಣ. ನೀವು ಕೂಡ ಶಿಕ್ಷಕರಾಗಬೇಕು ಎಂಬ ನಿರೀಕ್ಷೆಯಲ್ಲಿದ್ದರೆ ನಿಮಗೊಂದು ಸಿಹಿ ಸುದ್ದಿ. ರಾಜ್ಯಾದ್ಯಂತ 15,000 ಶಿಕ್ಷಕರ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೌದು, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿದ್ದು, ಒಟ್ಟು 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಪೈಕಿ 4 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ನೇಮಕಾತಿ ಆಗಲಿವೆ. ಹೌದು ಗೆಳೆಯರೆ, ಕೊಪ್ಪಳ, ರಾಯಚೂರು, ಯಾದಗಿರಿ ಮತ್ತು ಕಲಬುರಗಿ ಈ ಜಿಲ್ಲೆಗಳಲ್ಲಿ 1,000ಕ್ಕೂ ಅಧಿಕ ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಾ ಇದೆ. ಅಂದಹಾಗೆ ಸ್ನೇಹಿತರೆ, ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಆಗಸ್ಟ್ 18 ಆಗಿದ್ದು ಕೊನೆಯ ದಿನಾಂಕ ಸೆಪ್ಟೆಂಬರ್ 7 ಆಗಿರುತ್ತೆ. ನಂತರ ಅಕ್ಟೋಬರ್ 5 ಮತ್ತು ಅಕ್ಟೋಬರ್ 6ರಂದು ಈ ಒಂದು ಪರೀಕ್ಷೆಗಳು ನಡೆಯಲಿವೆ ಎಂದು ಹೇಳಲಾಗಿದೆ. ಆನ್ಲೈನ್ ಮೂಲಕವೇ ಅರ್ಜಿಯನ್ನು ನೀವು ಸಲ್ಲಿಕೆ ಮಾಡಬಹುದು. ನಿಮಗೂ ಕೂಡ ಉದ್ಯೋಗದ ಒಂದು ನಿರೀಕ್ಷೆ ಇದ್ದರೆ ಕಮೆಂಟ್ ಅಲ್ಲಿ ಉದ್ಯೋಗ ಎಂದು ಕಮೆಂಟ್ ಮಾಡಿ. ಇನ್ನು ಮುಂದೆ ಆ ಬಗ್ಗೆಯೂ ಕೂಡ ಮಾಹಿತಿ ತಂದು ಕೊಡುತ್ತೇವೆ. ಬನ್ನಿ ಇದೀಗ ಕೊನೆಯ ಮಾಹಿತಿಗೆ ಹೋಗೋಣ. ಮುಂದಿನ 1 ವರ್ಷದವರೆಗೆ ರಾಜ್ಯದಲ್ಲಿ ತಂಬಾಕು, ಗುಟ್ಕಾ, ಪಾನ್ ಮಸಾಲ ನಿಷೇಧ ಎಂದು ಹೇಳಲಾಗಿದೆ. ಹೌದು ಸ್ನೇಹಿತರೆ, ತಂಬಾಕು ಹಾಗೂ ನಿಕೋಟಿನ್ ಹೊಂದಿರುವ ಎಲ್ಲಾ ರೀತಿಯ ಗುಟ್ಕಾ, ಪಾನ್ ಮಸಾಲ ಉತ್ಪನ್ನಗಳ ತಯಾರಿಕೆ ಆಗಿರಲಿ ಅಥವಾ ಮಾರಾಟ ಮಾಡುವುದಾಗಿರಲಿ 1 ವರ್ಷದವರೆಗೆ ಸಂಪೂರ್ಣ ನಿಷೇಧ ಮಾಡಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ ಹೊರಡಿಸಿದೆ. ಹೌದು, ಆಗಸ್ಟ್ 10ರಿಂದಲೇ ಅನ್ವಯವಾಗುವಂತೆ 1 ವರ್ಷದ ಮಟ್ಟಿಗೆ ಈ ಒಂದು ನಿಷೇಧ ಮಾಡಲಾಗಿದೆ ಸ್ನೇಹಿತರೆ.
ಪೌಚು, ಪ್ಯಾಕೆಟು, ಡಬ್ಬಿ ಸೇರಿದಂತೆ ಇತರೆ ಯಾವುದೇ ಮಾದರಿಯಲ್ಲಿ ತಂಬಾಕು ಹಾಗೂ ನಿಕೋಟಿನ್ ಉಳ್ಳ ಗುಟ್ಕಾ, ಪಾನ್ ಮಸಾಲ ಮಾರಾಟ ಇನ್ನು ಮುಂದೆ ಮಾಡುವಂತಿಲ್ಲ ಎಂದು ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಒಂದೊಮ್ಮೆ ಮಾರಾಟ ಮಾಡಿರುವುದು ಗೊತ್ತಾದರೆ ಕಠಿಣ ಕ್ರಮ ಜರುಗಿಸುವುದಾಗಿ ಕೂಡ ಹೇಳಲಾಗಿದೆ. ಹೌದು, ಈ ಒಂದು ಹಿಂದೆ ಸಭೆಯೊಂದರಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪಾನ್ ಮಸಾಲ ಮತ್ತು ಗುಟ್ಕಾದಲ್ಲಿ ನಶಾ ಬರುವಂತಹ ಪದಾರ್ಥ ಬೆರೆಸುತ್ತಿರುವುದು ದೃಢಪಟ್ಟರೆ ರಾಜ್ಯದಲ್ಲಿ ಎಲ್ಲಾ ರೀತಿಯ ಪಾನ್ ಮಸಾಲ ಗುಟ್ಕಾವನ್ನೇ ನಿಷೇಧ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ರು. ಅಷ್ಟು ಮಾತ್ರವಲ್ಲದೆ 100 ಕೋಟಿ ರೂಪಾಯಿ ತೆರಿಗೆ ನಷ್ಟವಾಗಬಹುದು, ಆದರೂ ಕೂಡ ಪರವಾಗಿಲ್ಲ, ಯುವಕರ ಭವಿಷ್ಯದ ದೃಷ್ಟಿಯಿಂದ ಪಾನ್ ಮಸಾಲ ಗುಟ್ಕಾ ಬ್ಯಾನ್ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ರು. ಅದರಂತೆ ಇದೀಗ ನಿಯಮವನ್ನು ಜಾರಿಗೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಮುಂದಿನ 1 ವರ್ಷದವರೆಗೆ ಗುಟ್ಕಾ, ಪಾನ್ ಮಸಾಲ ಬ್ಯಾನ್ ಎಂದು ಹೇಳಲಾಗಿದೆ. ಸದ್ಯಕ್ಕಿಷ್ಟೇ ಸ್ನೇಹಿತರೆ, ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಯ್ತಾ? ದಯವಿಟ್ಟು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡ್ತಾ ಶೇರ್ ಮಾಡಿ.